ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಬ್ಬರು ಸೆಲೆಬ್ರಿಟಿ ಜೊತೆ ಬಂದಿದ್ದೀನಿ. ಎಲ್ಲಿ ಬಂದಿದ್ದೀನಿ ಅಂತ ಫಸ್ಟ್ ಹೇಳ್ತೀನಿ. ಶಾಂಭವಿ ಸೀರಿಯಲ್ ಸೆಟ್ಟಿಗೆ ಬಂದಿದ್ದೀನಿ. ಅಲ್ಲಿ ಯೂಸ್ ಆದ ಯೋಗಿ ಸರ್ ಅವರ ಅಮ್ಮ ಅಂಬುಜಾ ಮ್ಯಾಮ್ ಜೊತೆ ಅವರ ಲೈಫ್ ಸ್ಟೈಲ್, ಅವರ ಡೈಲಿ ರುಟೀನ್, ಆಮೇಲೆ ಅವ್ರ ಸ್ಕಿನ್ ಕೇರ್ ರುಟೀನ್, ಅವ್ರು ಏನನ್ನು ಇಷ್ಟಪಡ್ತಾರೆ, ಏನನ್ನು ಇಷ್ಟಪಡಲ್ಲ, ಅವರ ಒಂದು ಸ್ವಲ್ಪ ಇರುತ್ತೆ ಅಲ್ಲ. ಸೊ ಸೆಲೆಬ್ರಿಟಿಗಳು ಹೇಗೆ ಅವ್ರ ಲೈಫ್ ಸ್ಟೈಲ್ನ ಇರುತ್ತೆ, ಅವ್ರದ್ದು ಏನೇನಿರುತ್ತೆ, ಶೂಟಿಂಗ್ ಎಲ್ಲ ಇದ್ದಾಗ ಹೇಳಿರ್ತಾರೆ, ಇಲ್ಲ ಅಂದರೆ ಏನು ಮಾಡ್ತಿರ್ತಾರೆ ಅಂತ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ಎಲ್ಲರಿಗೂ ಇರುತ್ತೆ. ಸೊ ಹಾಗೆ ನನಗೂ ಇದೆ. ಬನ್ನಿ ನೋಡೋಣ ಏನೇನು ಹೇಳ್ತಾರೆ ಮ್ಯಾಮ್ ಅಂತ ತಿಳ್ಕೊಳ್ಳೋಣ. ಹಲೋ. ಆ್ಯಕ್ಚುಲಿ ಇವಾಗ ಲೈಕ್ ನೀವು ಶೂಟಿಂಗ್ ಮಾಡ್ತಿರ್ತೀರಲ್ಲ, ಆಬ್ವಿಯಸ್ಲಿ ಎಲ್ಲ ಜನಕ್ಕೂ ಸೆಲೆಬ್ರಿಟಿಗಳ ಡೈಲಿ ರುಟೀನ್ ಹೇಗಿರುತ್ತೆ, ಅವ್ರು ಏನು ತಿಂತಾರೆ, ಅವ್ರ ಸ್ಕಿನ್ ಕೇರ್ ರುಟೀನ್ ಏನು ಅಂತೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದಕ್ಕೆ ನಿಮಗೂ ಒಂದು ಸ್ವಲ್ಪ ಕೇಳೋಣ ಅಂತ ನಾನು ಬಂದಿದ್ದೀನಿ. ನಿಜ ಹೇಳಬೇಕು ಅಂದರೆ ನಾನು ಯಾವ ಥರದ್ದು ಕೇರ್ ತೊಗೊಳಲ್ಲ, ಸ್ಕಿನ್ ಕೇರ್ ಎಲ್ಲ ಏನು ತೊಗೊಳಲ್ಲ. ಯಾಕಂದರೆ ನಾವು ಹುಟ್ಟಿ ಇವಾಗ 55-56 ವರ್ಷ ಆಯಿತು ಅಲ್ವಾ. ಅವಾಗ ನಮಗೆಲ್ಲ ಆರ್ಗ್ಯಾನಿಕ್ ಫುಡ್ ಸಿಗ್ತಾ ಇತ್ತು. ಈಗಿನ ಮಕ್ಕಳಿಗೆ ಒಳ್ಳೆ ಆಹಾರ ಸಿಗಲ್ಲ. ನಾವು ಒಳ್ಳೆ ಆಹಾರ ಆಗಿಂದ ನಾವು ಚೆನ್ನಾಗಿ ತಿಂದಿರೋದ್ರಿಂದ ಈಗ ಸ್ಕಿನ್ ತಾನಾಗಿ ಒಳಗಡೆಯಿಂದ ತುಂಬ ಚೆನ್ನಾಗಿರುತ್ತೆ. ಈಗಿನ ಮಕ್ಳು ಮಾತ್ರ ಅದನ್ನೆಲ್ಲ ಮಾಡ್ಕೊಳ್ಳೇಬೇಕು ಪಾಪ. ಎಸ್ ಮ್ಯಾಮ್, ಬಿಕಾಸ್ ಇವಾಗ ನೀವು ಶೂಟಿಂಗಲ್ಲಿ ತುಂಬ ಬ್ಯುಸಿ ಇರ್ತೀರಾ, ಆಲ್ ಟೈಮ್ ಮೇಕಪ್ ಹಾಕಿರ್ತೀರಾ, ಆದರೂ ಕೂಡ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತೀರಾ. ಸೊ ಸ್ಕಿನ್ ಕೇರ್ ಅಂತ ಏನು ಯೂಸ್ ಮಾಡ್ತೀರಾ ಮ್ಯಾಮ್? ನಾವು ಮೇಕಪ್ ಆಲ್ಮೋಸ್ಟ್ ಎಲ್ಲ ಹಾಗೆ ಮಾಡ್ತಾರೆ ಅನ್ಕೋತೀನಿ. ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮೇಕಪ್ ತೆಗಿತೀವಿ. ಆಮೇಲೆ ಸ್ವಲ್ಪ ರೋಸ್ ವಾಟರ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ನನ್ನ ನಾರ್ಮಲ್ ಸಾಬೂನ್ ಏನಿದೆ ಅದು ಹಾಕೊಂಡು ತೊಳ್ಕೊಳ್ತೀನಿ. ಅದಷ್ಟೇ. ತುಂಬಾ ನಾನೇನು ಕ್ರೀಮ್ ಅದು ಇದು ಎಲ್ಲ ಏನು ಹಚ್ಚಿ ನಂಗೆ ಅಭ್ಯಾಸ ಇಲ್ಲ, ಹಚ್ಕೊಳ್ಳಲ್ಲ. ಅದು ನ್ಯಾಚುರಲ್ ಆಗಿ ಹಾಗೆ ಇದೆ. ಆಮೇಲೆ ಲೈಕ್ ಇವಾಗ ನಿಮ್ಗೆ ಗೊತ್ತಿದೆ, ಲೈಕ್ ಇವಾಗಿರೋ ಲೈಫ್ ಸ್ಟೈಲ್ ಅಷ್ಟು ಚೆನ್ನಾಗಿಲ್ಲ. ಒಂದು ಸ್ವಲ್ಪ ತಿಂದ್ರೂ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಬಟ್ ಇಷ್ಟೊಂದು ಫಿಟ್ ಆಗಿ ಫೈನ್ ಆಗಿರೋದಕ್ಕೆ ನಿಮ್ಗೆ ಏನು ಸೀಕ್ರೆಟ್ ಮ್ಯಾಮ್? ಅಂದರೆ ಏನು ರುಟೀನ್ ಯೂಸ್ ಮಾಡ್ತೀರಾ? ನನ್ನ ಮನೆ ಊಟನೇ ನಂಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಮನೇಲಿ ಊಟ ಮಾಡ್ತೀನಿ. ಎಂದಾದ್ರೂ ಹೊರಗಡೆ ಹೋದಾಗ ಅನಿವಾರ್ಯ ಹೋಟೆಲಲ್ಲಿ ಅಲ್ಲಿ ಇಲ್ಲಿ ತಿನ್ಬೇಕಾಗತ್ತೆ. ಆ ಹೊಟ್ಟೆ ತುಂಬಿಸ್ಕೊಳಕ್ ಹಚ್ಕೊಂಡಿರಕ್ಕಾಗಲ್ಲ ಅಲ್ಲ. ಸೊ ಅದು ಊಟ ಮಾಡ್ತೀವಿ. ಆದಷ್ಟು ನಂಗೆ ಮನೆ ಊಟ ತುಂಬಾ ಇಷ್ಟ. ಮನೆ ಊಟ ಮಾಡ್ತೀನಿ. ಅಂದ್ರೆ ಇವಾಗ ನೀವು ಶೂಟಿಂಗ್ ಅಂತೂ ಡೈಲಿ ಬ್ಯುಸಿ ಇರ್ತೀರಾ. ಸಮ್ ಟೈಮ್ ಶೂಟಿಂಗ್ ಇಲ್ಲ ಅಂದ್ರೆ ಮ್ಯಾಮ್ ಏನ್ ಮಾಡ್ತೀರಾ ಮನೇಲಿ? ನಂಗೆ ಮನೇಲಿರೋಕ್ ತುಂಬಾ ಇಷ್ಟ. ಮನೇಲಿದ್ರೆ ಮನೆ ಕ್ಲೀನ್ ಮಾಡೋದು, ಕೆಲಸ ಮಾಡ್ಕೊಳ್ಳೋದು, ಅಡ್ಗೆ ಮಾಡೋದು, ಮನೆಯವ್ರ ಜೊತೆ ಜಗಳ ಆಡೋದು ಅದು ತನ್ನಷ್ಟು ತಾನೇ ಹಂಗೆಲ್ಲ ಮಾಡ್ಕೊಂಡಿರ್ತೀನಿ. ತುಂಬಾ ಸಾಧಾರಣವಾಗಿರ್ತೀನಿ. ಎಲ್ಲಾದ್ರೂ ಆಚೆ ಹೋಗ್ಬೇಕು ಅನ್ಸಿದ್ರೆ ಹೋಗ್ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲ, ಮನೇಲಿ ಇರ್ತೀನಿ. ಸೊ ಮ್ಯಾಮ್ಗೆ ಮನೇಲಿರೋದಂದ್ರೆ ತುಂಬಾ ಇಷ್ಟ. ಹೌದು. ಇವಾಗ ಶೂಟಿಂಗ್ ಸೆಟ್ ಅಲ್ಲಿ ಯಾವತ್ತಾದ್ರೂ ಯಾರ ಜೊತೆ ಆದ್ರೂ ತುಂಬಾ ಜಗಳ ಆಡಿದ್ದುಂಟಾ? ಇಲ್ಲ, ನಾನು ಜಗಳ ಆಡಲ್ಲ. ಅಂದ್ರೆ ಮ್ಯಾಮ್ ಸ್ವಲ್ಪ ಸೈಲೆಂಟ್ ಆಗಿ? ಸೈಲೆಂಟ್ ಅಂತಲ್ಲ, ಎಲ್ರ ಜೊತೆ ನಗ್ತಾ ಮಾತಾಡ್ತೀನಿ. ಅವರು ನನ್ನ ಜೊತೆ ತುಂಬಾ ಖುಷಿಯಾಗಿ ಮಾತಾಡ್ತಾರೆ. ಯಾರು ಒಬ್ರಿಗೊಬ್ರು ಜಗಳ ಆಡಲ್ಲ ಸೆಟ್ ಅಲ್ಲಿ. ನಾನು ಒಬ್ಳೆ ಅಲ್ಲ, ಯಾರು ಕೂಡ ಆಡಲ್ಲ. ಓಕೆ. ಅಂದ್ರೆ ನಿಮ್ಗೆ ಆಚೆಗಡೆ ಹೋದಾಗ ಮುದ್ದೆ ಊಟ ತಿನ್ಬೇಕು ಅಂತ ಆಸೆ ಪಡ್ತೀರಾ, ಅಥವಾ ಪಿಜ್ಜಾ ಬರ್ಗರ್ ಆ ಥರ ತಿನ್ನಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಪಿಜ್ಜಾ ಬರ್ಗರ್ಲೇ ತಿನ್ಬೇಕು, ಅಲ್ಲಿ ಇನ್ನೇನು ಅನುಕೂಲ ಇಲ್ಲ ನಮ್ಗೆ ತಿನ್ನಕ್ಕೆ ಅನ್ನೋವಾಗ ಅದನ್ನೇ ತಿಂತೀನಿ. ಮುದ್ದೆ ಸಿಕ್ಕುತ್ತೆ ಅನ್ನೋದಾದ್ರೆ ಮುದ್ದೆನೇ ಊಟ ಮಾಡ್ತೀನಿ. ಯಾವ್ದಕ್ಕಾದ್ರೂ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದ್ದೀನಿ. ಆದಷ್ಟು ಮುದ್ದೆ ಊಟ ಅದು ಇಷ್ಟ ಆಗುತ್ತೆ. ಸಿಕ್ಕಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ಅದನ್ನೇ ಹೊಟ್ಟೆ ತುಂಬಿಸ್ಕೋಬೇಕು. ಮತ್ತೆ ನೀವು ಇವಾಗ ಡ್ರೆಸ್ ವೇರ್ ಮಾಡ್ತೀರಲ್ಲ, ಸೊ ಸೀರೆಲ್ ಜಾಸ್ತಿ ಕಂಫರ್ಟಬಲ್ ಆಗಿ ಇರ್ತೀರಾ ಅಥವಾ ಡ್ರೆಸ್ ಹಾಕೊಂಡಾಗ ಕಂಫರ್ಟಬಲ್ ಆಗಿರ್ತೀರಾ? ನೀವು ಯಾವ್ದು ಜಾಸ್ತಿ ಪ್ರಿಫರ್ ಮಾಡ್ತೀರಾ ಮ್ಯಾಮ್? ನಂಗೆ ಸೀರೆ ಅಂದ್ರೆ ತುಂಬಾ ಇಷ್ಟ. ಸೀರೆ ಥ್ಯಾಂಕ್ ಯು. ಸೀರೆ ಅಂದ್ರೆ ತುಂಬಾ ಇಷ್ಟ. ಡ್ರೆಸ್ಸಸ್ ಹಾಕೋತೀನಿ. ನಾವು ಎಲ್ಲಿ ಹೋಗ್ತೀವಿ ಅದ್ರ ತಕ್ಕಂಗೆ, ಜರ್ನಿ ಅದು ಎಲ್ಲ ಮಾಡೋವಾಗ ಪ್ಯಾಂಟ್ ಆ ಥರದ್ದೆಲ್ಲ ಹಾಕೊಳ್ತೀನಿ, ಸಲ್ವಾಜ್ ಆ ಥರದ್ದೆಲ್ಲ ಹಾಕೋತೀನಿ. ಮದ್ವೆ ಆ ಕಡೆ ಈ ಕಡೆ ಎಲ್ಲ ಹೋದಾಗ, ದೇವಸ್ಥಾನಕ್ಕೆಲ್ಲ ಹೋದಾಗ ಸೀರೆ ನಂಗೆ ತುಂಬಾ ಇಷ್ಟ, ಸೀರೆ ಉಟ್ಕೋತೀನಿ. ಇವಾಗ ಲಿಪ್ಸ್ಟಿಕ್ ಹಾಕೊಳ್ಳೋದಾದ್ರೆ ನೀವು ಜಾಸ್ತಿ ಡಾರ್ಕ್ ಲಿಪ್ಸ್ಟಿಕ್ ಇಷ್ಟ ಪಡ್ತೀರಾ ಅಥವಾ ನ್ಯೂಡ್ ಲಿಪ್ಸ್ಟಿಕ್ ಇಷ್ಟ ಪಡ್ತೀರಾ? ಎರಡೂನು. ನನ್ನ ಕಾಸ್ಟ್ಯೂಮ್ಸ್ ಯಾವ್ದು ಹಾಕೋತೀನಿ ಅದಕ್ಕೆ ತಕ್ಕ ಹಾಗೆ ಹಾಕೋತೀನಿ. ಓಕೆ. ಅದನ್ನ ಬಿಟ್ರೆ ಇವಾಗ ನೀವು ಶೂಟಿಂಗ್ ಹೋಗುವಾಗ ನಂಗೆ ಈ 3 ಐಟಮ್ನ ಬಿಟ್ಟು ಹೋಗಕ್ಕೆ ಆಗಲ್ಲ, ಇದನ್ನ ಮಸ್ಟ್ ತಗೊಂಡೇ ಹೋಗ್ತೀನಿ ಅನ್ನೋದಾದ್ರೆ ಯಾವ್ದು?
ಅಂದ್ರೆ ಶೂಟಿಂಗ್ ವಸ್ತುಗಳು ಬಿಟ್ರಾ? ಹಾ ಮ್ಯಾಮ್, ಅಂದ್ರೆ ನಿಮ್ಮ ಪರ್ಸನಲ್ ಆಗಿ ಯೂಸ್ ಮಾಡುವಂತ ವಸ್ತುಗಳು. ಹ್ಮ್. ಇದನ್ನ ಬಿಟ್ರೆ ನನ್ನ ಶೂಟಿಂಗ್ ಹೋಗಕ್ಕೆ ಆಗಲ್ಲ, ಇದು ತಗೊಂಡೇ ಹೋಗ್ಬೇಕು ಅಂತ ಅಂದ್ರೆ 3 ವಸ್ತುಗಳನ್ನ ಏನ್ ತಗೊಂಡ್ ಹೋಗ್ತೀರಾ? ಮೇನ್ ಅಂದ್ರೆ ಕುಡಿಯಕ್ ನೀರು, ಒಂದು ಫ್ಲಾಸ್ಕ್ ಅಲ್ಲಿ ಹಾ. ನೀರ್ ಹಾಕೊಂಡು ಹೋಗ್ತೀನಿ. ಎಸ್ ಮ್ಯಾಮ್. ಅದೊಂದು. ಸಾಧಾರಣ ಮೊಬೈಲ್ ತಗೊಂಡ್ ಬರ್ಲೇಬೇಕು ನಾವು ಮನೇಲಿ, ಹೌದು. ಏನ್ ಮಾಡ್ತಿರ್ತಾರೆ ಏನು ಅಂತ. ಹೌದು. ಆ, ಇನ್ನೇನು ಅಷ್ಟೇ ಅಷ್ಟೇ Keys ಅಷ್ಟೇ. ಮ್ಯಾಮ್, ಇಲ್ಲ, ಮನೆ ನಾನು keys. ಅದು ಏನು ತಗೊಂಡ್ ಬರಲ್ಲ. ಮನೇಲಿ ಯಾರಾದ್ರೂ ಇರ್ತಾರೆ, ಹಾ. ಅವರು ಅದನ್ನ ನೋಡ್ಕೊಳ್ತಿರ್ತಾರೆ. ಓಕೆ ಮ್ಯಾಮ್. ಲೈಕ್ ಜನಕ್ಕೆ ಏನಾದರೂ ಟಿಪ್ಸ್ ಹೇಳ್ತೀನಿ ಅನ್ನೋದಾದ್ರೆ, ಒಳ್ಳೆ ಬಾಡಿ ಅಥವಾ ಒಳ್ಳೆ ಸ್ಕಿನ್ನ ಮೇಂಟೈನ್ ಮಾಡೋದಕ್ಕೆ ಏನು ಹೇಳಕ್ಕೆ ಇಷ್ಟ? ಆ, ಮನೆ ಊಟನೇ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ನಿಮ್ಮ ಲೈಫ್ ಸ್ಟೈಲ್ನ ಆದಷ್ಟು ಸಿಂಪಲ್ ಮಾಡ್ಕೊಳ್ಳಿ. ತುಂಬ ತಲೆಗೆ ಬೇಡವಾದ ಯೋಚನೆಗಳೆಲ್ಲ ಹಾಕ್ಕೊಂಡು ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಏನಾಗಬೇಕು ಅಂತಿರುತ್ತೆ ಅದೇ ಆಗೋದು. ನಾವೇನೇ ಮಾಡಿದ್ರು ಆರಾಮಾಗಿರಿ, ಖುಷಿಯಾಗಿರಿ, ಚೆನ್ನಾಗಿರ್ತೀರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಅಂಬುಜಾ ಮ್ಯಾಮ್ದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಅಂತ ಹೇಳ್ಬೋದು. ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಮತ್ತು ಅವರ ಡೈಲಿ ರುಟೀನ್ ಬಗ್ಗೆ, ಅವರ ನೈಜತೆಯ ಬಗ್ಗೆ ಅವ್ರನ್ನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೆ ನಿಮಗೂ ಕೂಡ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಒಳ್ಳೆ ಊಟ ತಿನ್ನಿ, ಮನೆ ಊಟ ತಿನ್ನಿ ಅಂತೆಲ್ಲ ಹೇಳಿದ್ದಾರೆ. ಸೊ ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಮತ್ತು ಬೇರೆ ಬೇರೆ ಸೆಲೆಬ್ರಿಟಿಗಳ ಅವರ ಲೈಫ್ ಸ್ಟೈಲ್ ಮತ್ತು ಅವರ ಬ್ಯೂಟಿ ಸೀಕ್ರೆಟ್ಸ್ ಬಗ್ಗೆ ತಿಳ್ಕೊಳ್ಳೋ ನಿಮ್ಗೆ ಆಸೆ ಇರುತ್ತೆ. ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ನನಗೆ ಯಾವಾಗಲೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ.